ನಮಸ್ತೆ ವೀಕ್ಷಕರೇ, ಇವತ್ತೊಂದು ವಿಶೇಷವಾಗಿರುವಂತಹ ಮಾಘ ಪೌರ್ಣಿಮಾ ದಿನದ ಬಗ್ಗೆ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. 3 ವಿಶೇಷವಾಗಿರುವಂತಹ ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ವೆಲ್ತ್ ಕ್ರಿಯೇಷನ್, ದುಡ್ಡನ್ನು ಅಟ್ರಾಕ್ಟ್ ಮಾಡುವಂಥದ್ದು ಹೇಗೆ, ಅದು ಮೊದಲನೇ ಪರಿಹಾರ. ಎರಡನೇದು ವಿಚಾರವಾಗಿ ಆರೋಗ್ಯದ ವಿಚಾರವಾಗಿ. ಸೊ 3ನೇ ವಿಚಾರ ನಾನು ತಿಳಿಸ್ಕೊಡ್ತಾ ಇರೋಂಥದ್ದು, ಮನೇಲಿ ಚಿನ್ನ ತಗೊಳ್ತೀವಿ, ತಂದಿಟ್ಕೊಳ್ತೀವಿ, ಮತ್ತೆ ಅದೇನಾಗುತ್ತೆ ಪ್ಲೆಜ್ ಮಾಡಿಬಿಡ್ತೀವಿ. ನಾವು ಚಿನ್ನ ವಾಪಸ್ ಬರಬೇಕು, ಅದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ನನಗೆ ದುಡ್ಡಿನ ಅನುಕೂಲ ಆಗಬೇಕು, ನನಗೆ ಚಿನ್ನ ವಾಪಸ್ ಬರೋವಂಥದ್ದು. ಈ 3 ಮೇನ್ ಇಶ್ಯೂಸ್ಗೆ ನಾನು ಇವತ್ತು ನಿಮಗೆ ಮಾಘ ಪೌರ್ಣಿಮಾ ಮುಂಬರುವಂತಹ ಫೆಬ್ರವರಿ 1ನೇ ತಾರೀಕು ತುಂಬ ವಿಶೇಷವಾಗಿರುವಂತಹ ದಿನ. ವೆರಿ ರೇರೆಸ್ಟ್ ರೇರ್ ಅಂತ ಹೇಳ್ಬೋದು. ಯಾಕೆಂದರೆ ಅವತ್ತು ರವಿ ಪುಷ್ಯ ಯೋಗ ಇರುವಂಥದ್ದು. ತುಂಬ ಜನ ರವಿ ಪುಷ್ಯ ಯೋಗಕ್ಕೆ ಕಾಯ್ತಾ ಇರ್ತಾರೆ. ಯಾಕೆಂದರೆ ಸಂಡೇ ಭಾನುವಾರದ ದಿನ ಯಾವಾಗ ಪುಷ್ಯ ನಕ್ಷತ್ರ ಫಾರ್ಮ್ ಆಗುತ್ತೆ, ತುಂಬ ರೇರ್ ಅದು. ವರ್ಷಕ್ಕೆ 1, 2 ಅಥವಾ 3 ಸಲ ನೀವು ನೋಡಬಹುದು ಈ ಒಂದು ರವಿ ಪುಷ್ಯ ಯೋಗ ಬರುವಂಥದ್ದು. ಅದರಲ್ಲಿ ಈ ಸಲ ಹುಣ್ಣಿಮೆ ದಿನ ಬಂದಿರುವಂಥದ್ದಂತೂ ತುಂಬ ವಿಶೇಷವಾಗಿರುವಂಥದ್ದು, ತುಂಬ ಪವರ್ಫುಲ್ ಇರುತ್ತೆ. ಆ ದಿನ ಅಂತೂ ಫೆಬ್ರವರಿ 1 ಸಂಡೇ ರವಿ ಪುಷ್ಯ ಯೋಗ ಇರೋಂಥದ್ದು. ಮೊದಲನೇದು ನಾನು ಹೇಳ್ದಂಗೆ ವೆಲ್ತ್ ಕ್ರಿಯೇಷನ್ ಅಂತ. ಅಂದರೆ ನಮ್ಮ ಮನೆಯಲ್ಲಿ ಹೇರಳವಾಗಿರುವಂತಹ ಸಂಪತ್ತು, ಸಿರಿ ಸಂಪತ್ತನ್ನು ನಾವು ಅಟ್ರಾಕ್ಟ್ ಮಾಡ್ಕೊಳ್ಬೇಕಾಗಿರೋಂಥದ್ದು. ಯಾರು ಬೇಕಾದರೂ ಮಾಡ್ಬೋದು. ನಾನು ಹೇಳ್ತಾ ಇರೋಂಥ ಪರಿಹಾರ ಹೆಣ್ಮಕ್ಳು ಮಾಡಬಹುದು, ಗಂಡು ಮಕ್ಕಳು ಸಹ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳೇನು ಬರೋದಿಲ್ಲ. ರೆಡಿ ಮಾಡ್ಕೊಳ್ಬೇಕಾಗಿರೋಂಥದ್ದು ನೀವು 5 ಕವಡೆಗಳು. ಸೊ ಈ ಕವಡೆ ನೀವು ಗೊತ್ತಿರುತ್ತೆ, ನೋಡಿರ್ತೀರ ಕವಡೆಗಳು 5 ಯೆಲ್ಲೋ ಕಲರ್ ಇರಬೇಕು. ಅಕಸ್ಮಾತ್ ನನ್ನ ಹತ್ರ ಬಿಳಿ ಕವಡೆಗಳಿದೆ, ನೀವು ಅದಕ್ಕೆ ಒಂದು ಸ್ವಲ್ಪ ಅರಿಶಿಣವನ್ನು ಹಚ್ಚಿ ಸ್ವಲ್ಪ ಹೊತ್ತು ನೆನೆಸಿಟ್ರೆ ನೀವು ಅದು ಆಟೋಮೆಟಿಕ್ಲಿ ಯೆಲ್ಲೋ ಕಲರ್ ಆಗಿ ಟರ್ನ್ ಆಗುತ್ತೆ. 5 ಕವಡೆಗಳನ್ನ ನೀವು ನಿಮ್ಮ ಮನೆಯಲ್ಲಿ ಸಂಜೆ ಮಾಡಬೇಕಾಗಿರೋಂಥದ್ದು. ಹೇಳ್ದಂಗೆ ಸಂಜೆ ಒಂದು 6 ಗಂಟೆಗೆ ಮಾಡ್ಬೋದು, ಒಳ್ಳೆ ಸಮಯ ಅಂತ ಹೇಳ್ಬೋದು. ಗೋಧೂಳಿ ಮುಹೂರ್ತದ ಸಮಯದಲ್ಲಿ 5 ಕವಡೆಗಳನ್ನ ನೀವು ದೇವರ ಮುಂದೆ, ಲಕ್ಷ್ಮಿಯ ನಿಮ್ಮ ಮನೆ ಲಕ್ಷ್ಮಿ ಅಥವಾ ವಿಷ್ಣು ಯಾವ ದೇವರಿದ್ದಾನೆ ಅಥವಾ ವೆಂಕಟೇಶ್ವರ ಯಾವ ದೇವರಿದ್ರೂ ಸರಿಯೇ, ಲಕ್ಷ್ಮಿನೇ ಇರಬೇಕು ಅಂತ ಏನೂ ಇಲ್ಲ. ವಿಷ್ಣುವಿನ ಒಂದು ವಿಗ್ರಹ ಇದೆ ಮೇಡಮ್, ಇಡಬಹುದು. ಲಕ್ಷ್ಮೀದೇ ಇದೆ ಮೇಡಮ್, ಎಸ್, ಅದರಲ್ಲೂ ಸಹ ಇಡಬಹುದು. 5 ಕವಡೆಗಳನ್ನ ನೀವು ಆ ದೇವರ ಚರಣದ ಹತ್ರ, ಲಕ್ಷ್ಮಿಯ ಪಾದದ ಹತ್ರ ನೀವು ಇಟ್ಟಾಗ ಆ ಕವಡೆಗಳೇನಾಗುತ್ತೆ, ಸಿರಿ ಸಂಪತ್ತಲ್ಲ. ಅಂದರೆ ಹೋಲ್ ನೈಟ್ ಬಿಟ್ಬಿಡಿ, ಆ ಕವಡೆಗಳನ್ನ ಏನು ಮಾಡಬೇಡಿ. ಮನೇಲಿ ಯಾವುದಾದ್ರೂ ಓದಿ ನೀವು. ಲಕ್ಷ್ಮಿ ಅಷ್ಟಕ ಓದಬಹುದು, ಲಲಿತ ಸಹಸ್ರನಾಮ ಓದ್ಬೋದು. ಯಾಕೆಂದರೆ ಅವತ್ತಿನ ದಿನ ಲಲಿತ ಜಯಂತಿಯೂ ಸಹ ಇದೆ. ಸೊ ಹಾಗೆ ಲಲಿತ ಸಹಸ್ರನಾಮ ಓದ್ಬೋದು. ಲಕ್ಷ್ಮಿ ಯಾವ ಮಂತ್ರವನ್ನು ಸಹ ಹೇಳ್ಬೋದು. ಕಮಲಾಲಯ ಪ್ರಸಿದ್ಧ ಇದನ್ನು ಸಹ ಹೇಳ್ಬೋದು. ಎಷ್ಟು ಸಲ ಹೇಳ್ತೀರಾ ನೋಡಿ. ಆದಷ್ಟು ಯಾವುದೇ ಮಂತ್ರಗಳನ್ನ ನೀವು ತೊಗೊಂಡಿದ್ರೆ 108 ಸಲ ಹೇಳ್ಕೊಳ್ಳಿ. ನಾನು ಯಾಕೆ ಸ್ಪೆಸಿಫಿಕ್ ಆಗಿ ಇದೇ ಮಂತ್ರ ಹೇಳಿ ಅಂತ ಹೇಳ್ತಿಲ್ಲ, ನೀವು ಯಾವ್ದು ಫಾಲೋ ಮಾಡ್ತಿದ್ರು ಸರಿಯೇ. ಇಡೋ ಅಂಥದ್ದು ಮುಖ್ಯ. ಯಾಕೆಂದರೆ ಇದು ಮುಖ್ಯವಾಗಿ ಲಕ್ಷ್ಮೀ ತಂತ್ರದ ಅಂತ ಒಂದು ಪುಸ್ತಕ ಬರುತ್ತೆ, ಲಕ್ಷ್ಮೀ ತಂತ್ರ ಅಂತ ಹೇಳಿ. ಆ ಒಂದು ಗ್ರಂಥದಲ್ಲಿ ನಾನು ಇದನ್ನು ತಗೊಂಡಿರುವಂಥದ್ದು. ತುಂಬಾ ವಿಶೇಷವಾಗಿರುವಂಥದ್ದು. ತುಂಬ ಜನ ಮಾಡಿ ಈ ಒಂದು ಪರಿಹಾರಗಳನ್ನ, ಹೇರಳವಾಗಿರುವಂಥ ಸಂಪತ್ತು, ವೆಲ್ತ್ ಅಬಂಡೆನ್ಸ್ ಕ್ರಿಯೇಷನ್ ಅಂತೀವಲ್ಲ, ವೆಲ್ತ್ ಅಟ್ರಾಕ್ಷನ್ ಅಂತೀವಲ್ಲ, ಆ ರೀತಿಯಾದ ಒಂದು ಲಕ್ಷ್ಮೀ ತಂತ್ರದಲ್ಲಿ ಕೊಟ್ಟಿರುವಂತಹ ಇದು ತುಂಬ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. 5 ಕವಡೆಗಳನ್ನ ಇಡುವಂಥದ್ದು ಸಂಜೆ ಸಮಯದಲ್ಲಿ. ಇದನ್ನ ಓವರ್ ನೈಟ್ ಬಿಟ್ಬಿಡಿ, ಏನು ಮಾಡಬೇಡಿ. ಮಂತ್ರವನ್ನು ಹೇಳಿರ್ತೀರ ಬಿಡಿ. ಇದಕ್ಕೆ ಒಂದು ವಿಶೇಷವಾಗಿ ನಾನು ಏನು ಪ್ರಸಾದವನ್ನು ಮಾಡ್ಬೋದು, ನೈವೇದ್ಯವನ್ನು ಮಾಡ್ಬೋದು ತಿಳಿಸ್ಕೊಡ್ತೀನಿ. ಅದು ಎರಡನೆಯ ಒಂದು ಪರಿಹಾರ ನಾನು ನಿಮಗೆ ಹೇಳ್ತಾ ಇರೋಂಥದ್ದು. ಸೊ ಈ ಮೊದಲನೇ ಪರಿಹಾರ ಓವರ್ ನೈಟ್ ಬಿಡ್ತೀರಾ, ಮುಂದಿನ ದಿನ ಅಂದರೆ ಬೆಳಗಿನ ಜಾವ, ನೆಕ್ಸ್ಟ್ ಡೇ, ಹುಣ್ಣಿಮೆ ಆಗಿದ ನೆಕ್ಸ್ಟ್ ಡೇ 5 ಕವಡೆಗಳನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತು ಬಿಟ್ಟು ನೀವು ಅದನ್ನು ನಿಮ್ಮ ಸೇಫ್ ಲಾಕರಲ್ಲಿ, ನಿಮ್ಮ ಮನೆಯಲ್ಲಿ ಎಲ್ಲಿ ನೀವು ಕ್ಯಾಶ್ ಇಡ್ತೀರಾ ಆ ಜಾಗದಲ್ಲಿ ನೀವು ಅದನ್ನು ಇಡಬಹುದು. ಪ್ರತಿ ತಿಂಗಳು ಇದನ್ನು ನೀವು ಮಾಡ್ತಾ ಬನ್ನಿ, ಪ್ರತಿ ತಿಂಗಳು ಇದನ್ನು ನೀವು ಬದಲಾಯಿಸ್ತಾ ಬನ್ನಿ. ಬದಲಾಯಿಸಿರುವಂಥದ್ದನ್ನ ಕವಡೆಗಳನ್ನ ನೀವು ಯಾವುದಾದ್ರೂ ಹರಿಯೋ ನದಿಯಲ್ಲಿ, ಅಂದರೆ ಹಿಂದಿನ ತಿಂಗಳದು ಕವಡೆಗಳು ಇನ್ನೂ ಇದೆ ಮೇಡಮ್, 5 ಕವಡೆಗಳು, ಅದು ಸೇಫ್ ಲಾಕರಲ್ಲಿ ಇಟ್ಟಿರ್ತೀರಾ ನೀವು. ಅದನ್ನು ತೆಗೆದಾಗ ಯಾವುದಾದ್ರೂ ಹರಿಯೋ ನದಿಯಲ್ಲೇ ಬಿಟ್ಟು ಹೊಸದಾಗಿ ಮತ್ತೆ ನೀವು ಅದನ್ನು ರಿಪ್ಲೇಸ್ ಮಾಡೋದು. ಎರಡನೇದು ವಿಶೇಷವಾಗಿರುವಂಥದ್ದು, ಇದು ಮೊದಲು ಅದೇ ನಾನು ಹೇಳ್ದಂಗೆ ತುಂಬ ಜನಕ್ಕೆ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ. ಸ್ಪೆಷಲಿ ಹುಣ್ಣಿಮೆ, ಅಮಾವಾಸ್ಯೆ ದಿನಗಳಲ್ಲಿ, ಅಥವಾ ನಿಮ್ಗೆ ಏನಾದರೂ ಒಂದು ನಕಾರಾತ್ಮಕವಾಗಿರುವಂಥದ್ದು ಮಾಟಮಂತ್ರ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ಸಂದರ್ಭದಲ್ಲೂ ಮನೇಲಿ ಏನೋ ಅಶಾಂತಿ ಆಗ್ತಿರುತ್ತೆ, ಕಿರಿಕಿರಿ ಆಗ್ತಿರುತ್ತೆ, ಸಣ್ಣದಾಗ್ಲೂ ಜಗಳ ಮಾಡ್ತಿರ್ತೀರಾ. ಏನು ಆಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಮೇಡಮ್ ನನಗೆ ಅನ್ನೋಷ್ಟು ಬೇಸರ ಆಗ್ಬಿಟ್ಟಿರುತ್ತೆ. ಅಂಥವರು ಆರೋಗ್ಯಕ್ಕೋಸ್ಕರ ಅಂತ ಹೇಳಿ, ನಿಮಗೆಲ್ಲ ಗೊತ್ತಿರುತ್ತೆ, ತಾವರೆ ಬೀಜಗಳನ್ನು ಒಂದು ರೀತಿಯಲ್ಲಿ ಪಾಪ್ಕಾರ್ನ್ ಆ ರೀತಿ ಮಾಡಿದಾಗ, ಅಂದರೆ ಪಾಪ್ ಮಾಡಿದಾಗ ನೀವು ಅದರಲ್ಲಿ ಮಖಾನ ಅಂತ ಹೇಳಿ ಅಂಗಡಿಗಳಲ್ಲಿ ಸಿಗುತ್ತೆ. ಮಖಾನ ಅಂತ ಹೇಳಿ ಮಾಡಿರ್ತಾರೆ, ಅಂಗಡಿಗಳಲ್ಲಿ ಸಿಗುತ್ತೆ. ಅದು ಬಂದು ತಾವರೆ ಬೀಜವನ್ನು ಪಾಪ್ ಮಾಡಿರೋವಂಥದ್ದು. ಸೊ ಈ ತಾವರೆ ಬೀಜಗಳನ್ನು ಹಾಲು, ಸಕ್ಕರೆನೂ ಅಷ್ಟೇ, ಕಲ್ಲು ಸಕ್ಕರೆಯನ್ನು ತಗೊಳ್ಳಿ. ಕಲ್ಲು ಸಕ್ಕರೆ, ಹಾಲು ಇದನ್ನೆಲ್ಲ ಬೆರೆಸಿ ನೀವು ಇದನ್ನು ಒಂದು ಪಾಯಸದ ರೀತಿಯಲ್ಲಿ ಮಾಡ್ಕೋಬೋದು. ಒಂದು ಖೀರ್ ಅಂತ ಹೇಳ್ತೀವಿ ನಾವು, ಪಾಯಸದ ರೀತಿಯಲ್ಲಿ ನೀವು ಅದನ್ನು ರೆಡಿ ಮಾಡಿ ಈ 5 ಕವಡೆಗಳನ್ನ ಇಟ್ಟು ನಾನು ಪೂಜೆ ಮಾಡ್ಲಿಕ್ಕೆ ಹೇಳಿದ್ನಲ್ಲ, ಅಂದರೆ ಮೊದಲನೇ ಪರಿಹಾರ, ಆ ಒಂದು ಪೂಜೆ ಸಮಯದಲ್ಲಿ ಇದನ್ನು ನೈವೇದ್ಯವಾಗಿ ನೀವು ಅದನ್ನು ಇಟ್ಟು
ಪೂಜೆ ಆದ ಮೇಲೆ ನೀವು ಅದನ್ನು ನೈವೇದ್ಯವನ್ನು ಯಾರಿಗ ಆ ರೀತಿ ಸಮಸ್ಯೆ ಆಗ್ತಿದೆ, ಮಂತ್ರವನ್ನೆಲ್ಲ ಹೇಳಿರ್ತೀರಾ, ಒಂದು ರೀತಿಯಲ್ಲಿ ಇದು ನಿಮಗೊಂದು ವಿಶೇಷವಾಗಿರುವಂತಹ ನೈವೇದ್ಯ ರೀತಿಯಲ್ಲಾಗಿರುತ್ತೆ. ಇದು ಬಂದು ಸ್ಕಂದ ಪುರಾಣದಲ್ಲಿ ಎಗೇನ್ ಲಕ್ಷ್ಮೀ ತಂತ್ರವನ್ನು ಉಪಯೋಗಿಸಿನೇ ನಾನು ಇದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಿರೋಂಥದ್ದು. ಇದನ್ನು ನೀವು ಯಾರ ಥರ ಎಫೆಕ್ಟ್ ಆಗ್ತಿದೆ ಮನೆಯಲ್ಲಿ, ಯಾರ ಥರ ಸಫರ್ ಆಗ್ತಿದ್ದಾರೆ ಅಂಥವ್ರಿಗೆ ನೀವು ಇದನ್ನು ಸೇವನೆ ಮಾಡಲಿಕ್ಕೆ ಕೊಡಿ. ಇಮ್ಮಿಡಿಯೇಟಾಗಿ ಶಾಂತರಾಗ್ತಾರೆ. ಎಷ್ಟು ಶಾಂತರಾಗ್ತಾರೆ ಅಂದರೆ ಅಷ್ಟು ತಿಂಗಳು ನೀವು ನೋಡ್ತಾ ಇರ್ಬೋದು, ತುಂಬಾ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಅಷ್ಟು ಆ ಒಂದು ಪರಿಹಾರ ನಿಮಗೆ ಹೆಲ್ಪ್ ಆಗುತ್ತೆ. ಮೂರನೇದು ತುಂಬ ಇಂಪಾರ್ಟೆಂಟು. ಸೊ ಇದು ಬಂದು ಮನೆಯಲ್ಲಿ ಚಿನ್ನದ ಒಂದು ಚಿನ್ನ ಅಂದ್ರೇ ರೇಟ್ ಹೇಗೆ ಏರ್ತಿದೆ ಅಂದರೆ ನೀವು ಅದನ್ನು ಹಿಡಿಯೋಕ್ಕೆ ಆಗ್ತಿಲ್ಲ. ಸೊ ಮನೇಲಿ ಆಲ್ರೆಡಿ ಇದೆ, ಬಟ್ ಏನಂದರೆ ನಾನು ಅದನ್ನು ಉಳಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಮ್ಯಾಮ್. ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಏನೋ ಒಂದು ಸಾಲದ ಸಮಸ್ಯೆ ಆಗುತ್ತೆ, ನಾನು ಅದು ತೊಗೊಂಡೋಗ್ತೀನಿ, ಬ್ಯಾಂಕ್ ಕಡೆ ಇಡ್ತಿರ್ತೀನಿ, ತರೋಕ್ಕೆ ಕಷ್ಟ ಆಗುತ್ತೆ, ಮತ್ತು ಏನೋ ಒಂದು ಅನುಕೂಲ ಆಗುತ್ತೆ, ತರ್ತೀನಿ, ಬಟ್ ಇರೋದೇ ಇಲ್ಲ. ಒಂದು ತಿಂಗಳು 2 ತಿಂಗಳು ನಾವು ಯಾವುದೋ ಒಂದು ಫಂಕ್ಷನ್ಗೆ ಹಾಕೊಂಡು ಹೋಗ್ಬೇಕಂದ್ರೂ ನಮ್ಮ ಹತ್ರ ಚಿನ್ನನೇ ಇರೋದಿಲ್ಲ. ಮನೇಲಿ ಯಾವಾಗ ನೋಡಿದ್ರು ಅದು ಅಡವಾಗೆ ಇಟ್ಟಿರ್ತೀವಿ, ನಾವು ಬ್ಯಾಂಕಲ್ಲಿ ಇಟ್ಟಿರ್ತೀವಿ ಅಂತ ಹೇಳಿ. ಇದು ಸಹ ನೀವು ಸಂಜೆ ಹೊತ್ತೇ ಮಾಡಬೇಕಾಗಿರುವಂತಹ ಪರಿಹಾರನೇ. ಸೊ ಬೆಳಿಗ್ಗೆ ಹೊತ್ತು ನೀವು ಸ್ವಲ್ಪ ಇದಕ್ಕೆ ಸಿದ್ಧತೆಗಳನ್ನ ಮಾಡ್ಕೋಬೇಕು. ಯಾಕಂದರೆ ಇದನ್ನು ಸಂಜೆ ಹೊತ್ತು ನೀವು ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನು ಸಿದ್ಧತೆ ಮಾಡ್ಕೋಬೇಕು? ಮನೇಲಿ ಎಲ್ಲರ ಮನೇಲಿ ತುಳಸಿ ಗಿಡ ಇದ್ದೇ ಇರುತ್ತೆ. ತುಳಸಿ ಎಲೆಗಳನ್ನು ಒಂದು 7 ಎಲೆಗಳನ್ನು ನೀವು ಶುದ್ಧವಾಗಿರುವಂಥ ಚೆನ್ನಾಗಿರುವಂಥ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಎಲೆಗಳನ್ನ ನೀವು ತೊಗೊಂಡಿಟ್ಕೋಬೇಕು. ಅಕಸ್ಮಾತ್ ನಮ್ಮ ತುಳಸಿ ಗಿಡದಲ್ಲಿ ಅಂಥ ಎಲೆಗಳಿಲ್ಲ, ಹೊರಗಡೆ ನಿಮಗೆ ಸಿಗುತ್ತಲ್ವ, ಅಂಥದ್ದು ಕೂಡ ನೀವು ತಂದು ಒಳ್ಳೆ ಎಲೆಗಳನ್ನ ನೀವು ಶುದ್ಧವಾಗಿ ರೆಡಿ ಮಾಡಿ ಇಟ್ಕೋಬಹುದು. 7 ಎಲೆಗಳನ್ನ ನೀವು ರೆಡಿ ಮಾಡ್ಕೋಬೇಕು. 7 ಎಲೆಗಳ ಮೇಲೇನೂ ಸಹ ಶ್ರೀ ಅಂತ ಹೇಳಿ ನೀವು ಬರೀಬೇಕು. ಅದು ಬಂದು ಅರಿಶಿಣದ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳಿ, ಅಥವಾ ಅಷ್ಟಗಂಧದ ಒಂದು ಪೇಸ್ಟ್ ಇರುತ್ತೆ, ಅದನ್ನು ರೆಡಿ ಮಾಡಿಕೊಂಡು ನೀವು ಅದರ ಮೇಲೆ ದಾಳಿಂಬೆ ಕಡ್ಡಿ ಇದ್ದರೆ ಒಳ್ಳೆಯದು. ಅಕಸ್ಮಾತ್ ಇಲ್ಲ, ಓಕೆ, ಯಾವುದಾದ್ರೂ ಕಡ್ಡಿನೂ ಸಹ ನೀವು ಬಳಸಬಹುದು. ಶ್ರೀ ಅಂತ ಹೇಳಿ ನೀವು ಆ ಎಲೆ ಮೇಲೆ ಬರೀಬೇಕು. ಆ ಒಂದು ತುಳಸಿ ಎಲೆ ಮೇಲೆ ಶ್ರೀ ಅಂತ ಹೇಳಿ ಬರೆದು ಆಲ್ರೆಡಿ ಇಟ್ಕೊಂಡಿದ್ರೆ ನೀವು ಸಂಜೆ ನೀವು ಈ ಒಂದು ಪೂಜೆ ಮಾಡಲಿಕ್ಕೆ ಅಥವಾ ಈ ಒಂದು ಪರಿಹಾರ ಮಾಡೋದಕ್ಕೆ ಸಿದ್ಧವಾಗಿರುತ್ತೆ. ಸೊ ಆ ಶ್ರೀ ಅನ್ನುವಂಥ ಎಲೆನ ರೆಡಿ ಮಾಡಿ 7 ಎಲೆಗಳನ್ನ ನೀವು ರೆಡಿ ಮಾಡಿಟ್ಕೋಬೇಕು. ಇದು ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ಅಥವಾ ನಾವೇನು ಹೇಳ್ತೀವಿ ವೈಷ್ಣವ ಸಂಹಿತ ಅಂತ ಹೇಳಿ ಅದರ ಪ್ರಕಾರವಾಗಿ ನಾನು ಈ ಒಂದು ಪರಿಹಾರ ನಿಮಗೆ ತಿಳಿಸ್ಕೊಡ್ತಾರಂಥದ್ದು. ಆ ಶ್ರೀ ಅನ್ನೋ ಎಲೆಗಳನ್ನ ನೀವು ಈ ಒಂದು ಸಂಜೆ ಹೊತ್ತು ಪೂಜೆ ಸಮಯದಲ್ಲಿ ಅದನ್ನು ನೀವು ವಿಷ್ಣುವಿನ ಪಾದದ ಹತ್ರ ನೀವು ಅದನ್ನು ಇಡುವಂಥದ್ದು. ವಿಷ್ಣುವಿನ ವಿಗ್ರಹವಿದ್ರೇ ಒಳ್ಳೆಯದು. ಬೈ ಚಾನ್ಸ್ ಇಲ್ಲ ಅಂದಾಗ ನೀವು ಲಕ್ಷ್ಮಿಯ ವಿಗ್ರಹಕ್ಕೂ ಸಹ ನೀವು ಇದನ್ನು ಇಡ್ಬೋದು. ಬಟ್ ವಿಷ್ಣುವಿನ ಯಾವುದೇ ಅವತಾರ ಇರಲಿ, ನಮ್ಮನೇಲಿ ವೆಂಕಟೇಶ್ವರ ಸ್ವಾಮಿ ಇದೆ ಪರವಾಗಿಲ್ಲ, ತಿರುಮಲದ್ದು ಇದಿದೆ ವಿಗ್ರಹ ಇದೆ ಪರವಾಗಿಲ್ಲ, ಯಾವುದೇ ಅವತಾರದ ಒಂದು ವಿಷ್ಣುವಿನ ವಿಗ್ರಹದ ಹತ್ರ ನೀವು 7 ಎಲೆಗಳನ್ನು ನೀವು ಸಂಜೆ ಹೊತ್ತು ಪೂಜೆ ಮಾಡುವಾಗ ದೀಪ ಹಚ್ಚಿ, ತುಪ್ಪದ ದೀಪ ಹಚ್ಚಿ, ಈ ಒಂದು ಶ್ರೀಯ ಅಂದರೆ ತುಳಸಿ ಎಲೆಗಳನ್ನ ನೀವು ಶ್ರೀ ಅಂತ ಬರೆದಿರ್ತೀರ, ಆ ತುಳಸಿ ಎಲೆಗಳನ್ನ ನೀವು ಅದನ್ನು ದೇವರ ಚರಣದ ಹತ್ರ ಇಡಿ. ಇದಕ್ಕೂ ಅಷ್ಟೇ ಲಲಿತ ಸಹಸ್ರನಾಮ ಹೇಳ್ಕೋಬೋದು, ಲಕ್ಷ್ಮೀ ಅಷ್ಟಕಂನ ಹೇಳ್ಕೋಬೋದು. ಲಕ್ಷ್ಮಿಯ ಒಂದು ವಿಶೇಷವಾಗಿರುವ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಒಂದು ಮಂತ್ರವನ್ನು ಸಹ ನೀವು 108 ಬಾರಿ ಹೇಳ್ಕೊಳ್ಬಹುದು. ಹೇಳಿಕೊಂಡು ನೀವು ಅದನ್ನು ಹಾಗೆ ಬಿಟ್ಬೇಡಿ, ನೈಟ್ ಪೂರ್ತಿ ಹಾಗೇ ಇರಲಿ. ನೆಕ್ಸ್ಟ್ ಡೇ ನೀವು ಅದನ್ನು ಆ ಎಲೆಗಳಿರುತ್ತಲ್ಲ, ಸೇಮ್ ಆ ಎಲೆಗಳನ್ನ ತೊಗೊಳ್ಳಿ, ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ, ಆ ಚಿನ್ನ ಎಲ್ಲಿ ಇಟ್ಕೊಂಡಿರ್ತಾರೆ ನೀವು, ವಿಶೇಷವಾಗಿ ಒಂದು ಬಾಕ್ಸು ಅಥವಾ ಏನೋ ಒಂದು ನಿಮ್ಮ ಹತ್ರ ಒಂದು ಚಿನ್ನದ ಒಂದು ಒಡವೆ ಬಾಕ್ಸ್ ಆ ರೀತಿ ಇದ್ದೇ ಇರುತ್ತೆ ಬೇಸಿಕಲಿ. ಯಾಕಂದರೆ ಒಡವೆ ಇತ್ತು ಅಂದಮೇಲೆ ಒಡವೆ ಬಾಕ್ಸ್ ಇದ್ದೇ ಇರುತ್ತೆ. ಸೊ ಆ ಒಡವೆ ಬಾಕ್ಸಲ್ಲಿ ಮತ್ತೆ ಅದು ಪುನರಾರಂಭವಾಗಲಿ, ಅಂದರೆ ಮತ್ತೆ ಅದು ಅಟ್ರಾಕ್ಟ್ ಆಗೋ ರೀತಿಯಲ್ಲಿ, ವಾಪಸ್ ನಿಮಗೆ ಆಗೋ ರೀತಿಯಲ್ಲಿ ನೀವು ಆ ಬಾಕ್ಸಲ್ಲಿ ಇಟ್ಟಾಗ ಏನಾಗುತ್ತೆ, ಮತ್ತೆ ಅದು ಬರುತ್ತೆ ನಿಮ್ಮ ಹತ್ರ, ಹೇರಳವಾಗಿರುತ್ತೆ, ನಿಮ್ಮ ಹತ್ರನೇ ಇರುತ್ತೆ, ಮತ್ತೆ ಆಗಲ್ಲ. ಏನೋ ಒಂದು ಸೋರ್ಸ್ ಆಫ್ ಇನ್ಕಮ್ ನಿಮ್ಗೆ ಜನರೇಟ್ ಆಗುತ್ತೆ. ಹಂಗಂತ ಹೇಳಿ ಏನೋ ಮ್ಯಾಜಿಕ್ ಇದು ಮಿರಾಕಲ್ ಅನ್ನೋಂಥದ್ದಲ್ಲ. ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ದುಡ್ಡಿನ ಅನುಕೂಲ ಆಗುತ್ತೆ, ಏನೋ ಒಂದು ಸೋರ್ಸ್ ಆಫ್ ಇನ್ಕಮ್. ಯಾಕೆಂದರೆ ನೀವು ಒಂದು ಪ್ಲ್ಯಾನ್ ಮಾಡಿರ್ತೀರ, ಯಾವುದೋ ಒಂದು ದುಡ್ಡು ಬರುತ್ತೆ, ಅವಾಗ ನಾನು ಇದನ್ನು ಬಿಡಿಸ್ಕೊಳ್ಬಹುದು ಅನ್ನೋಂಥ ಪ್ಲ್ಯಾನಿಂಗಲ್ಲೇ ನೀವು ಮಾಡಿರ್ತೀರ. ಬಟ್ ಏನಾಗುತ್ತೆ, ಎಷ್ಟು ಸಲ ಬರಬೇಕಾಗಿರೋ ದುಡ್ಡು ನಿಮಗೆ ಸ್ಟಕ್ ಆಗ್ತಾ ಹೋಗುತ್ತೆ, ಬರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವು ಇದನ್ನು ಮಾಡ್ಕೋಬೋದು. 3 ಪರಿಹಾರ ವಿಶೇಷವಾಗಿರುವಂತಹ ಈ ಒಂದು ಮಾಘ ಪೌರ್ಣಿಮೆಯಲ್ಲಿ ನೀವು ಮಾಡಬೇಕಾಗಿರುವಂತಹದ್ದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಯಾಕೆಂದರೆ ನಾನು ತಂದಿರುವಂಥದ್ದು ಎಲ್ಲನೂ ಹೇಳ್ದಂಗೆ ಗ್ರಂಥಗಳಿಂದ ತೊಗೊಂಡು ಬಂದಿರೋವಂಥದ್ದು, ತುಂಬಾ ಬೇಸಿಕಲಿ ಎಲ್ರಿಗೂ ತುಂಬಾ ರಿಸರ್ಚ್ ಮಾಡಿ ತಂದಿರೋವಂಥದ್ದು, ಎಲ್ರಿಗೂ ಸಹ ವರ್ಕ್ ಆಗುತ್ತೆ. ಹೇಳ್ದಂಗೆ ಯಾರು ಬೇಕಾದರೂ ಮಾಡ್ಬೋದು. ಇನ್ನೊಂದ್ಸಲ ನೀವು ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಫಾಲೋ ಆಗುತ್ತೆ. ಬೈ ಚಾನ್ಸ್ ನನಗೆ ಇದು ಡೌಟ್ಸ್ ಇದೆ ಮ್ಯಾಮ್, ನಾನು ಪರಿಹಾರಗಳನ್ನ ನಿಮ್ಮ ಹತ್ರ ಕನ್ಸಲ್ಟ್ ಮಾಡಿ ತೊಗೊಳ್ಬೋದು. ನೀವು ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ನೀವು ಯಾವ ರೀತಿ ನಂತರ ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತ ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ. ನೀವು ಫೋನಲ್ಲಿ ತೊಗೊಳ್ಬೋದು, ಡೈರೆಕ್ಟ್ ಬರಬಹುದು, ಯಾವ ರೀತಿ ತೊಗೊಳ್ಬೋದು ಅಂತ ತಿಳಿಸ್ಕೊಡ್ತಾರೆ. ಇದು ಬಿಟ್ಟು ನಿಮ್ಗೆ ಏನೋ ಡೌಟ್ಸ್ ಇತ್ತು ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಮಗೇನಾದ್ರು ಅದು ಕರೆಕ್ಟ್ ಅಂತ ಅನಿಸ್ತು ಅಂತಂದರೆ ನಿಮಗೆ ತಿಳಿಸ್ಕೊಡ್ತೀವಿ. ಇಲ್ಲಾಂದರೆ ನೀವು ಖಂಡಿತ ಕನ್ಸಲ್ಟೇಷನ್ ಮೂಲಕವೂ ಸಹ ಪಡ್ಕೊಳ್ಬೋದು. ಇಷ್ಟು ಹೇಳ್ತಾ ಲಕ್ಷ್ಮಿ ಒಂದು ಹೇರಳವಾಗಿರುವಂಥ ಸಂಪತ್ತು ನಿಮ್ಗೆ ಸಿಗಲಿ ಅಂತ ಹೇಳಿ ನಾನು ಸಹ ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.